ಧನುಸ್ಸು ರಾಶಿ ಪ್ರೇಮಿಗಳಿಗೆ ತುಂಬ ಒಳ್ಳೆಯದಾದಂತಹ ದಿವಸ. ಆದರೆ ಕಾನೂನಿನ ಸಮಾಜದ ಚೌಕಟ್ಟನ್ನು ಮೀರಿ ಹೋಗಬೇಡಿ ಅಂತಕ್ಕಂತಹ ಸಾತ್ವಿಕ ಸಲಹೆ. ಬೇರೆಯವರಿಂದ ನಿಮ್ಮ ತಪ್ಪಿನ ಬಗ್ಗೆ ತಿಳಿದಾಗ ನಿಮ್ಮ ಮೇಲಿರ್ತಕ್ಕಂತಹ ನಂಬಿಕೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸದಸ್ಯರಿಗೆ, ನಿಮ್ಮ ಬಂಧುಗಳಿಗೆ ಇರುವುದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ವ್ಯಾಪಾರ ವ್ಯವಹಾರಾದಿಗಳನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಮನಸ್ಸಿರುತ್ತೆ. ಸಮಯವನ್ನು ನೋಡಿಕೊಂಡು ಸುಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಿ ಪೂರೈಸ್ಕೊಳ್ಳಿ ಅಂತಕ್ಕಂಥದ್ದು. ಸ್ನೇಹಿತರ ಕೆಲಸವನ್ನು ನೀವು ಮಾಡಿಕೊಡ್ತೀರಿ, ಅವರಿಗೆ ನಿಮಗೆ ಸ್ವಲ್ಪ ಮಧ್ಯದಲ್ಲಿ ಕಿರಿಕಿರಿ ಉಂಟಾಗುತ್ತೆ, ಬೇಸರವಾಗುತ್ತೆ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಫಲ ನೀಡದೇ ಇರತಕ್ಕಂತಹ ಕೆಲಸಗಳನ್ನು ಸದ್ಯದ ಮಟ್ಟಿಗೆ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಆ ಫಲದ ಅಪೇಕ್ಷೆ ನಿಮಗೆ ಈಗ ಇರುತ್ತೆ ಎನ್ನುವಂಥದ್ದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹೊಸ ಯೋಜನೆಗಳನ್ನು ಮಾಡಬೇಡಿ. ಅದು ಯಾವುದೂ ಕೂಡ ಈಗ ಸದ್ಯದ ಮಟ್ಟಿಗೆ ನಿಮಗೆ ಅನುಕೂಲವನ್ನು ಮಾಡಿಕೊಡುವುದಿಲ್ಲ ಅನ್ನುವಂಥದ್ದಾಗತ್ತೆ. ಹರೇ ಶ್ರೀನಿವಾಸ ಎಂಬುದಾಗಿ ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಆರೋಗ್ಯದಲ್ಲಿ ಏರುಪೇರು. ಏನಾದರೂ ಹಳೆಯ ಕಾಯಿಲೆಗಳಿದ್ದರೆ, ರೋಗಗಳಿದ್ದರೆ ಅದು ಮತ್ತೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ. ಅದರಲ್ಲೂ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದಾಗತ್ತೆ. ಧನಬಲ ನಿಮಗೆ ಇದೆ ಅಂತಕ್ಕಂಥದ್ದು ಗೊತ್ತು, ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅದು ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅದನ್ನು ಗಮನಿಸಿಕೊಂಡು ಕಾರ್ಯಪ್ರವೃತ್ತರಾಗಿ. ದುಡ್ಡಿನ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇರೋದಿಲ್ಲ, ಆದರೆ ಅದರ ಅವಶ್ಯಕತೆ ಇದೆ ಅನ್ನುವಂಥದ್ದು ಹಲವಾರು ಬಾರಿ ಮತ್ತೆ ಮತ್ತೆ ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಪ್ರೇಮಿಗಳು ಸುಳ್ಳನ್ನು ಮಾತ್ರ ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಸಿಗ ಹಾಕ್ಕೋತೀರಿ ಅಂತಕ್ಕಂಥದ್ದು. ತಪ್ಪುಗಳನ್ನು ಮುಚ್ಚಿಡಬೇಡಿ, ಒಪ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವೃತ್ತಿ ಜೀವನದ ಬಗ್ಗೆ ನಿಮಗೆ ಸಮಾಧಾನ ಇರುತ್ತೆ. ಇಲ್ಲಿಯವರೆಗೆ ನಿಮಗಾದಂತಹ ಅನುಭವ ಏನಿದೆ ಅದು ಸಾರ್ಥಕತೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ದಿನದ ಎಲ್ಲ ಕೆಲಸಗಳು ಕೂಡ ನೆರವೇರ್ತಕ್ಕಂತಹ ಆತ್ಮವಿಶ್ವಾಸ ನಿಮ್ಮದಾಗಿರುತ್ತೆ. ಆ ಒಂದು ದೃಢವಾದ ನಂಬಿಕೆಯಿಂದಲೇ ಕೆಲಸವನ್ನು ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು. ಆಗ ಮಾತ್ರ ನಾವು ಒಂದಷ್ಟನ್ನು ಸಾಧನೆ ಮಾಡಲಿಕ್ಕೆ, ಗುರಿ ಸಾಧಿಸಲಿಕ್ಕೆ ಅವಕಾಶಗಳು, ಅನುಕೂಲಗಳು ಆಗ್ತಕ್ಕಂಥದ್ದಾಗತ್ತೆ. ಅಂತಹ ದೃಢವಾದ ನಿಶ್ಚಯ ಬಹಳ ಮುಖ್ಯವಾದಂಥದ್ದು. ಅಪಘಾತ ಸಂಭವಿಸ್ತಕ್ಕಂತಹ ಸೂಚನೆ ಇದೆ, ಎಚ್ಚರಿಕೆ ಇರಲಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಹಿನ್ನಡೆಯಾಗ್ತಕ್ಕಂತಹ ಸಂದರ್ಭ. ಇನ್ನು ಕೆಲವಾರು ದಿವಸಗಳವರೆಗೆ ನಿಮ್ಮ ವೃತ್ತಿಯಲ್ಲಿ ಏನನ್ನೂ ಕೂಡ ಲಾಭದಾಯಕವಾಗಿ ನಿರೀಕ್ಷೆ ಮಾಡಬೇಡಿ ಅನ್ನುವಂಥದ್ದು. ಅಪರಾಧ ಭಾವ ನಿಮ್ಮನ್ನು ಕಾಡುತ್ತೆ. ಹಿಂದೆ ಯಾವತ್ತೋ ಏನೋ ತಪ್ಪನ್ನು ಮಾಡಿದ್ದು, ಯಾರಿಗೋ ಏನೋ ಒಂದು ಸ್ವಲ್ಪ ವಂಚನೆಯನ್ನು ಮಾಡಿದ್ದು ನಿಮಗೆ ಅಪರಾಧ ಭಾಗವಾಗಿ ಕಾಡುವಂಥದ್ದಾಗತ್ತೆ. ಅಧಿಕಾರಿಗಳ ವಿಚಾರಣೆಗೆ ಒಳಪಡಬೇಕಾದಂತಹ ಪರಿಸ್ಥಿತಿ ಕೆಲವರಿಗೆ ಬರುವಂಥದ್ದಿರುತ್ತೆ. ಹಳೆಯ ವಿಚಾರಗಳು ಪ್ರಸ್ತಾಪವಾಗಿ ಮರೆತು ಹೋಗಿದ್ದಂತಹ ವಿಚಾರಗಳು ಮುನ್ನೆಲೆಗೆ ಬಂದು, ಮುಚ್ಚಿಟ್ಟಿದ್ದ ವಿಚಾರಗಳು ಮುನ್ನೆಲೆಗೆ ಬಂದು ಮತ್ತೊಂದಷ್ಟು ಸಂಕಷ್ಟಗಳು ಎದುರಾಗುವಂಥದ್ದಿದೆ. ದೂರದಿಂದ ಅಶುಭ ವಾರ್ತೆ ಬರುತ್ತೆ, ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಆ ಜಗನ್ಮಾತೆಯ ಸ್ತೋತ್ರ, ಜಗನ್ಮಾತೆಯನ್ನು ಹೊಗಳುವಿಕೆ, ಆಕೆಯನ್ನು ತೃಪ್ತಿಪಡಿಸಿದಂತಹ ಒಂದು ಫಲದಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ನೌಕರಿಯ ದೃಷ್ಟಿಯಿಂದ, ಕೆಲಸದ ದೃಷ್ಟಿಯಿಂದ ಬೇರೆ ಊರಿಗೆ ಪ್ರಯಾಣ ಮಾಡಬೇಕಾದಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಆಲೋಚನೆಯನ್ನು ಮಾಡ್ತಕ್ಕಂತಹ ದಿವಸವಾಗಿದೆ. ಹೆಚ್ಚು ಆಲೋಚನೆಗಳು ಒಳ್ಳೆಯ ಕೆಲಸಕ್ಕಾಗಿ ಇರಲಿ ಅಂತಕ್ಕಂಥದ್ದು ಮುಖ್ಯವಾಗಿರಲಿ. ಆತ್ಮಪ್ರಶಂಸೆ ಕೆಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥದ್ದು, ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ಳುವಂಥದ್ದು ಬೇರೆಯವರಿಗೆ ವಿಚಿತ್ರವಾಗಿ ಕಾಣುವಂಥದ್ದಾಗತ್ತೆ. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗುವಂಥದ್ದಿದೆ. ಉನ್ನತವಾದಂತಹ ಅಧಿಕಾರಿಗಳ ಸಂಬಂಧ ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುವಂಥದ್ದು. ಅದರಿಂದ ಒಂದಷ್ಟು ಅನುಕೂಲತೆಗಳು.
ಅವರ ಮಾತನ್ನು ಉಪಯೋಗ ಮಾಡಿಕೊಂಡು ನಿಮ್ಮೊಂದಷ್ಟು ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥದ್ದು ಇದೆಲ್ಲವುದಕ್ಕೂ ಕೂಡ ಸಹಾಯಕವಾಗತ್ತೆ. ಇಷ್ಟವಾದಂತಹ ಮಿತ್ರರು ಮಾತ್ರ ನಿಮಗೆ ಹಿತ ಅಂತ ಹೇಳಿ ಅನ್ನುವಂಥದ್ದು ಈ ಮೀನರಾಶಿಯ ಮಾತೆಯರು ಸ್ವಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳು ಒದಗಿ ಬರ್ತಕ್ಕಂತಹ ಸಂದರ್ಭ. ಆ ಸಮಯವನ್ನು ಸರಿಯಾಗಿ ತಿಳಿದು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.